ಜರುಗಿದ ಸಿರಗೂರಿನ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ. ವೀಕ್ಷಕರೇ, ಇಂಡಿ ತಾಲೂಕಿನ ಸಿರಗೂರು ಗ್ರಾಮದಲ್ಲಿ ಮೊಹರಂ ಹಬ್ಬದ ಕೊನೆಯ ದಿನದ ಪಂಚೀಭಗ್ನವಾದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಉಂಟಾದ ಕಂಟಕ ನಿವಾರಣೆಯಾಗಲು ಹಾಗೂ ಸುಖ ಶಾಂತಿ ನೆಲೆಸಲಿ ಎಂಬ ಸಂಕಲ್ಪದೊಂದಿಗೆ ಗ್ರಾಮಸ್ಥರು ಜಾತಿ ಧರ್ಮ ಭೇದ ಮರೆತು ಸೌಹಾರ್ದದಿಂದ ಒಂದಾಗಿ ಶ್ರೀ ಲಕ್ಷ್ಮೀ ಜಾತ್ರಾ ಮಹೋತ್ಸವ ಅತ್ಯಂತ ಭಕ್ತಿಭಾವ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಯಿತು. 100ಕ್ಕೂ ಹೆಚ್ಚು ಮಹಿಳೆಯರು ಭೀಮಾ ನದಿಯಿಂದ ಪವಿತ್ರ ಜಲ ತುಂಬಿದ ಕುಂಭವನ್ನು ತಲೆಯ ಮೇಲೆ ಹೊತ್ತು ಭಕ್ತಿ ಪೂರ್ವಕ ಮೆರವಣಿಗೆಯಲ್ಲಿ ಜೈ ಲಕ್ಷ್ಮೀ ದೇವಿ ಎಂಬ ಜಯಘೋಷಗಳನ್ನು ಮೊಳಗುತ್ತಿದ್ದಂತೆ ಗ್ರಾಮದಲ್ಲಿ ಭಕ್ತಿ ವಾತಾವರಣ ನಿರ್ಮಾಣವಾಗಿತ್ತು. ದೇವಿಗೆ ವಿಶೇಷ ಪೂಜೆ, ಅಭಿಷೇಕ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಗ್ರಾಮಸ್ಥರು ತಮ್ಮ ಹರಕೆಗಳನ್ನು ಭಕ್ತಿಯಿಂದ ನೆರವೇರಿಸಿದರು. ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಸೇರಿದಂತೆ ಎಲ್ಲಾ ಸಮುದಾಯದ ಜನರು ಉತ್ಸಾಹದಿಂದ ಪಾಲ್ಗೊಂಡು ಗ್ರಾಮಸ್ಥರು ಸುಖ ಶಾಂತಿ ಸಮೃದ್ಧಿ ಉತ್ತಮ ಮಳೆ ಬೆಳೆ ಹಾಗೂ ಸರ್ವರ ಒಳಿತಿಗಾಗಿ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಜಾತಿ ಧರ್ಮ ಭೇದವಿಲ್ಲದೆ ಒಂದೇ ಕುಟುಂಬದಂತೆ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಭಾಗವಹಿಸಿದರು. ಸಿರಗೂರಿನ ಸಾಮರಸ್ಯದ ಪರಂಪರೆಗೆ ಮತ್ತೊಂದು ಹೆಸರಾಯಿತು. ಧಾರ್ಮಿಕ ಆಚರಣೆಯೊಂದಿಗೆ ಐಕ್ಯತೆ, ಭ್ರಾತೃತ್ವ ಮತ್ತು ಸೌಹಾರ್ದತೆ ಸಂದೇಶ ಸಾರಿದಂತೆ ಈ ಜಾತ್ರಾ ಮಹೋತ್ಸವ ಗ್ರಾಮಸ್ಥರ ಭಕ್ತಿ, ನಂಬಿಕೆ ಹಾಗೂ ಒಗ್ಗಟ್ಟಿನ ಪ್ರತ್ಯೇಕವಾಗಿ ಗಮನ ಸೆಳೆಯಿತು. ನೋಡ್ರಿ ಸರ್ ನೀವು ಏನು ಕೆಲಸ ಇರ್ತಾರೆ ನಿಮ್ಮದು? ಕಷ್ಟಕಾಲದೊಳಗ ಯಾರಿಗಾದರೂ ಸಹಾಯ ಮಾಡಿರಿ. ನೀರಂತ ನಿಮ್ಮ ಮನೆತನ ಬಂದಾಗ ಯಾರಿಗೆ ಒಂದು ಚರಿಗೆ ನೀರು ಕೊಟ್ಟಿರಿ. ಎಲ್ಲಿ ಸಮಾಜದ ಕೆಲಸ ನಡೀತಾವ ಅಂತಲ್ಲಿ ಹೋಗಿ 10 ರೂಪಾಯಿ ದಾನ ಮಾಡಿರಿ. ಇವು ಮಾತ್ರ ನಿಮ್ಮ ಹಿಂದೆ ಬರ್ತಾವ, ಹೊರತಾಗಿ ಯಾವ ಆಸ್ತಿನೂ ಬರಲ್ಲ, ಯಾವ ಅವೆಲ್ಲ ಇಲ್ಲೇ ಇಟ್ಟು ಹೋಗೋದು. ಅದಕ್ಕಾಗಿ ಯಾರು ಕಚ್ಚಾಡಬೇಡ್ರಿ. ಊರೊಳಗ ಯಾರು ಕಚ್ಚಾಡಬೇಡ್ರಿ. ಯಾವ ಭೂಮಿ ಶೀಮಿ ಬರಂಗಿಲ್ಲ. ಏನೇ ಇದ್ರೂ ಸಮಾಧಾನ ಶಾಂತಿಯಿಂದ ಹೋರಿ.